ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಟೊಮೊಟೊ ಬೆಳೆಯಲ್ಲಿ ಹೂವು ಉದುರುವ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣಗಳು ಅಂತ ತಗೊಂಡ್ರೆ ವಾತಾವರಣದ ಏರುಪೇರಿನಿಂದ ಸಸ್ಯಕ್ಕೆ ಆಗ್ತಾ ಇರತಕ್ಕಂತಹ ಒತ್ತಡ, ಪೋಷಕಾಂಶಗಳ ಏರುಪೇರಿನಿಂದ ಹೂಗಳು ಉದುರ್ತಾ ಇರ್ತಕ್ಕಂಥದ್ದು, ಸರಿಯಾಗಿ ಪರಾಗಸ್ಪರ್ಶಕ್ಕೆ ನಡೆಯದೇ ಇರೋದರಿಂದ ಮಿಡಿಕಾಯಿಗಳು ಉದುರ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಒಟ್ಟಾರೆ 30-50% ಹೂಗಳು ಉದುರಿ ಇಳುವರಿಯನ್ನು ಕಡಿಮೆ ಮಾಡ್ತಾ ಇದೆ. ಇದಕ್ಕೆ ಉತ್ತಮವಾದ ಔಷಧಿ ಅಂತ ಹೇಳಿದ್ರೆ ಚಮತ್ಕಾರ. ಇದು ಹೂವು ಬಂದಂತಹ ಗಿಡಗಳ ಮೇಲೆ ಸಿಂಪರಣೆ ಮಾಡ್ತಕ್ಕಂತಹ ಒಂದು ಔಷಧಿ. ಹೂವಿನ ಹಂತದಲ್ಲಿ ಅಥವಾ ಕಾಯಿಗಳು ಬಂದಿರತಕ್ಕಂತಹ ಹಂತದಲ್ಲಿ ಚಮತ್ಕಾರವನ್ನು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿದ 2-3 ದಿನಗಳಲ್ಲಿ ಸಸ್ಯವು ಹಸಿರಾಗ್ತದೆ, ಉತ್ತಮ ಆಹಾರ ಉತ್ಪಾದನೆ ಆಗ್ತದೆ. ಉತ್ಪಾದನೆ ಆಗಿರ್ತಕ್ಕಂಥ ಆಹಾರವನ್ನು ಹೂಗಳು ಮತ್ತು ಕಾಯಿಗಳಿಗೆ ತಳ್ತಾ ಇರುತ್ತೆ. ಹೀಗಾಗಿ ಸಸ್ಯದಲ್ಲಿ ಹೆಣ್ಣು ಮತ್ತು ಗಂಡು ಹೂವಿನ ಅನುಪಾತವನ್ನು ಮೇಂಟೈನ್ ಮಾಡಿ ಗರ್ಭಪಾತವನ್ನು ತಡೆ ಹಿಡಿದು ಹೆಚ್ಚಿನ ಸಂಖ್ಯೆಯ ಹೂವನ್ನು ಉತ್ಪತ್ತಿ ಮಾಡೋದರ ಜೊತೆಯಲ್ಲಿ ಹೆಚ್ಚಿನ ಕಾಯಿಯನ್ನು ನಾವು ಕಾಣ್ಬೋದು. ಸೊ ಚಮತ್ಕಾರವನ್ನು ಸಿಂಪರಣೆ ಮಾಡಿದ ಮೇಲೆ ನಿಮಗೆ ಹೆಚ್ಚಿನ ಹೂಗಳು ಮತ್ತು ಕಾಯಿಗಳ ಜೊತೆಯಲ್ಲಿ ಒಂದೇ ಗಾತ್ರದ ಕಾಯಿಗಳು, ಏಕರೂಪದ ಕಾಯಿಗಳು, ಯೂನಿಫಾರ್ಮ್ ಸೈಜು ನಿಮಗೆ ಹಣ್ಣುಗಳನ್ನು ನಾವು ನೋಡ್ಬೋದು. ಹಾಗೆಯೇ ಹೆಚ್ಚಿನ ಸಂಖ್ಯೆಯ ಹೂವಿನಿಂದ ಕಾಯಾಗಿ ಮಾರ್ಪಾಡಾಗ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಂತೆ ಬಳಕೆ ಮಾಡಬೇಕು. 1 ಲೀಟರ್ ನೀರಿಗೆ 2 ಮಿಲಿ ಚಮತ್ಕಾರವನ್ನು ಸೇರಿಸಿ ಸಿಂಪರಣೆಯನ್ನು ಮಾಡ್ತಾ ಇದ್ದರೆ ನಾವು 15-20 ದಿನಗಳ ಕಾಲಾಂತರದಲ್ಲಿ ನಿರಂತರವಾಗಿ ನಾವು ಇದನ್ನು ಸಿಂಪರಣೆ ಮಾಡ್ಬೋದು. ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ 25-30% ಇಳುವರಿಯನ್ನು ನಾವು ಪಡೆಯಬಹುದು. ಇದು ಗರುಡ ಕಂಪ್ನಿಯ ಒಂದು ಉತ್ಪನ್ನ.